ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದು ರೈತಾಪಿ ಜನ ಹಾಗೆಯೇ ಕೃಷಿ ವರ್ಗದವರು. ಹಾಗಾದ್ರೆ ಅನ್ನದಾತರಿಗೆ ಈ ಸಲದ ಬಜೆಟ್ ನಲ್ಲಿ ಸಿಕ್ಕಿರುವಂತಹ ಯೋಜನೆಗಳು ಏನೇನು, ಖುಷಿಯಾಗಿದ್ದಾರಾ ಅನ್ನದಾತ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅನೇಕ ಅಂಶಗಳನ್ನು ಇದರಲ್ಲಿ ಗಮನಿಸಬಹುದು ನಾವು. ಮೊದಲನೆಯದಾಗಿ ಈಗಾಗಲೇ ರೈತರಿಗೆ ಯಾವ ರೀತಿಯಾದಂತಹ ಒಂದು ಬಂಪರ್ ಗಿಫ್ಟ್ ಸಿಕ್ಕಿದೆ. ರೈತರಿಗೆ ಈ ಸಲದ ಬಜೆಟ್ ನಲ್ಲಿ ಸಾಕಷ್ಟು ಬಂಪರ್ ಗಿಫ್ಟ್ ಅನ್ನೇ ನರೇಂದ್ರ ಮೋದಿ ತನ್ನ ಬಜೆಟ್ ನಲ್ಲಿ ನೀಡಿದ್ದಾರೆ. ಹಾಗಾಗಿ ಅನೇಕ ಒಂದು ಯೋಜನೆಗಳನ್ನ ಮೂಲಕ ಅದರಲ್ಲೂ ಕೂಡ ವಾರ್ಷಿಕವಾಗಿ 6,000 ರೂಪಾಯಿ ಹಣವನ್ನ ರೈತರಿಗೆ ನೀಡಲಾಗುತ್ತೆ, ಅವರ ಅಕೌಂಟ್ಗೆ ಹಾಕಲಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ರೈತರಿಗೆ ಇದೊಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳಬೇಕಾಗತ್ತೆ. 3 ಬಾರಿ ತಲಾ 2,2,2,000 ರೀತಿಯಲ್ಲಿ 3 ಬಾರಿ ವಾರ್ಷಿಕ 6,000 ರೂಪಾಯಿ ಹಣವನ್ನ ಕೂಡ ರೈತರ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಏನು ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಇದು ರೈತರನ್ನ ತಲುಪುವಂತಹ ಒಂದು ಯೋಜನೆ ಅಂತಾನೆ ಹೇಳಲಾಗ್ತಾ ಇದೆ. ವಾರ್ಷಿಕವಾಗಿ 6,000 ರೂಪಾಯಿ ಹಣವನ್ನ ಕೂಡ ಹಾಕಲಾಗಿದೆ. ನಾವು ಈಗಾಗಲೇ ಹೇಳಿದ ಹಾಗೆ 2,000 ಒಂದು ಬಾರಿ ಹಾಕಿದ್ರೆ ಮತ್ತೊಂದು ತಿಂಗಳಲ್ಲಿ 2,000 ರೂಪಾಯಿಯನ್ನು ಹಾಕಲಾಗುತ್ತೆ, ಮತ್ತೊಂದು ತಿಂಗಳು 2,000 ರೂಪಾಯಿ ಹಾಕಲಾಗುತ್ತೆ. ಹಾಗಾಗಿ 2,000 ರೂಪಾಯಿ ಹಾಕೋದ್ರ ಮೂಲಕ ವಾರ್ಷಿಕವಾಗಿ 6,000 ರೂಪಾಯಿ ಹಣವನ್ನ ನೇರವಾಗಿ ರೈತರ ಅಕೌಂಟ್ಗೆ ಕೂಡ ಜಮೆಯನ್ನ ಮಾಡಲಾಗುತ್ತೆ. ಇದರಿಂದ ಈಗಾಗಲೇ ನಾವು ಗಮನಿಸಬಹುದು ರೈತರಿಗೆ ಸಾಕಷ್ಟು ಅನುಕೂಲ ಆಗಲಿದೆ ಈ ಒಂದು ಯೋಜನೆಯಿಂದ ಅಂತ ಹೇಳಿ. ಆಗ್ಲೇ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. 3 ಬಾರಿ ತಲಾ 2,000 ರೂಪಾಯಿ ಹಣವನ್ನ ಕೂಡ ರೈತರ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ ಅನ್ನೋದು. ಹಾಗಾಗಿ ಈ ಒಂದು 6,000 ರೂಪಾಯಿ ಏನಿದೆ ಇದರಿಂದ ರೈತರ ಕಷ್ಟ ನೀಗುತ್ತಾ ಅನ್ನೋದು. ಇನ್ನು 5 ಎಕರೆ ಕಡಿಮೆ ಭೂಮಿಯ ಇರುವಂತಹ ರೈತರಿಗೆ ಕೂಡ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಅಂದ್ರೆ 6,000 ರೂಪಾಯಿಯ ಬಗ್ಗೆ ನಾವು ಮಾತನಾಡೋದಾದ್ರೆ ಯಾರ್ಯಾರು 5 ಎಕರೆ ಕಡಿಮೆ ಭೂಮಿಯನ್ನ ಹೊಂದಿದಾರೋ ರೈತರು ಅವರಿಗೆ ಈ 6,000 ರೂಪಾಯಿ ಹಣವನ್ನ ಅವರ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. ಇದರ ಬೆನಿಫಿಷಿಯರಿ ಯಾರು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಯಾವಾಗದಿಂದ ಇದು ಅಪ್ಲೈ ಆಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ಯೋಜನೆ ಒಟ್ಟು 12 ಕೋಟಿ ರೈತರಿಗೆ ಇದು ಲಾಭ ಕೂಡ ಆಗತ್ತೆ. ಡಿಸೆಂಬರ್ 2018ರಿಂದಲೇ ಕೂಡ ಇದು ಜಾರಿಗೆ ಬರಲಿದೆ. ಡಿಸೆಂಬರ್ 2018ರಿಂದನೇ ಇದು ಜಾರಿಗೆ ಬರಲಿದೆ. ಹಾಗಾಗಿ ಯಾರ್ಯಾರು 5 ಎಕರೆ ಭೂಮಿಯನ್ನ ಹೊಂದಿದ್ದಾರೋ ಒಟ್ಟು 12 ಕೋಟಿ ರೈತರು ಯಾರ್ಯಾರು ಇದ್ದಾರೋ ಆ ಎಲ್ಲ 12 ಕೋಟಿ ರೈತರಿಗೆ ಇದರ ಲಾಭವನ್ನು ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನಾನು ಹೇಳಿದ ಹಾಗೆ ರೈತರು ಒಟ್ಟು ಡಿಸೆಂಬರ್ 2018ರಿಂದಲೇ ಈ ಒಂದು ಲಾಭವನ್ನ ಅಥವಾ ಈ ಒಂದು ಜಾರಿ ಆಗೋದ್ರ ಮೂಲಕ ಇದರ ಪ್ರಯೋಜನವನ್ನ ರೈತರು ಕೂಡ ಪಡ್ಕೊಳ್ಳಬಹುದಾಗುತ್ತೆ. 5 ಎಕರೆ ಜಮೀನನ್ನ ಹೊಂದಿದಂತಹ ರೈತರು ಈಗಾಗಲೇ ಅಂದ್ರೆ 5 ಎಕರೆ ಕಡಿಮೆ ಭೂಮಿಯ ರೈತರು ಇದರ ಪ್ರಯೋಜನವನ್ನ ಇದರ ಲಾಭವನ್ನ ಪಡ್ಕೊಳ್ಬಹುದು. ಒಟ್ಟು 12 ಕೋಟಿ ರೈತರಿಗೆ ಇದರಿಂದ ಲಾಭ ಆಗಲಿದ್ದು ಡಿಸೆಂಬರ್ 2018ರಿಂದಲೇ ಇದು ಜಾರಿಗೆ ಕೂಡ ಬರಲಿದೆ. ಒಟ್ಟು 6,000 ರೂಪಾಯಿ ನಗದನ್ನ ಬೇರೆ ಬೇರೆ ಕಂತುಗಳಲ್ಲಿ ಅಂದ್ರೆ 2,000 ರೂಪಾಯಿ 2,000 ರೂಪಾಯಿ 2,000 ರೂಪಾಯಿ ಈ ರೀತಿಯಾದಂತಹ ಕಂತುಗಳಲ್ಲಿ ಹಾಕಲಾಗುತ್ತೆ. ಇದು ಅಪ್ಲೈ ಆಗ್ತಾ ಇರೋದು ಡಿಸೆಂಬರ್ 2018ರಿಂದಲೇ ಇದು ಅಪ್ಲೈ ಕೂಡ ಆಗಲಿದೆ. ಈಗಾಗಲೇ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಮತ್ತೊಂದು ಕಡೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿರುವಂತವರು ಮಧ್ಯಮ ವರ್ಗದ ಜನ. ಹಾಗಾಗಿ ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾವ ರೀತಿಯಾದಂತಹ ಬಂಪರ್ ಗಿಫ್ಟ್ ಅನ್ನ ಈ ಸಲದ ಬಜೆಟ್ ಅಲ್ಲಿ ನೀಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಬಂಪರ್ ಗಿಫ್ಟ್ ಅನ್ನೇ ಮಧ್ಯಮ ವರ್ಗದವರಿಗೆ ಕೂಡ ನೀಡಿದ್ದಾರೆ. ಆ ಒಂದು ಮಧ್ಯಮ ವರ್ಗದವರಿಗೆ ಏನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಈಗಾಗಲೇ ನಾವು ರೈತರ ಬಗ್ಗೆ ಹೇಳಿದ್ವಿ. ರೈತರ ಅಕೌಂಟ್ಗೆ ವಾರ್ಷಿಕ 6,000 ರೂಪಾಯಿಯನ್ನ ಹಾಕಲಾಗಿದೆ ಅನ್ನೋದು ಈಗಾಗಲೇ ಕೃಷಿಗೆ ಸಂಬಂಧಪಟ್ಟ ಹಾಗೆ ನೀಡಿರುವಂತಹ ಮಾಹಿತಿ. ಇನ್ನು ಮಧ್ಯಮ ವರ್ಗದವರಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡೋಣ. ಮಧ್ಯಮ ವರ್ಗದವರಿಗೆ ವೈಯಕ್ತಿಕ ತೆರಿಗೆದಾರರಿಗೆ ಇದೊಂದು ಬಿಗ್ ಗಿಫ್ಟ್ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ದೊಡ್ಡ ಗಿಫ್ಟ್ ಅನ್ನೇ ಈಗಾಗಲೇ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಯಾರ್ಯಾರು ವೈಯಕ್ತಿಕವಾಗಿ ತೆರಿಗೆದಾರರು ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಬಂಪರ್ ಗಿಫ್ಟ್ ಅನ್ನ ಪಡ್ಕೊಳ್ಬಹುದು. ಅದರ ಪ್ರಯೋಜನವನ್ನ ಕೂಡ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಸ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ 5 ಲಕ್ಷದವರೆಗೆ ಆದಾಯದ ತೆರಿಗೆ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಈ ಸಲದ ಬಜೆಟ್ ಅಲ್ಲಿ ಅಂತ ಹೇಳಿ. ಇಲ್ಲಿಯವರೆಗೂ ಕೂಡ 2.5 ಲಕ್ಷದವರೆಗೆ ಮಾತ್ರ ಇತ್ತು. ಆದ್ರೆ ಆ ಒಂದು ಮಿತಿಯನ್ನ ಈಗ ಏರಿಕೆ ಮಾಡಲಾಗಿದೆ. 5 ಲಕ್ಷದವರೆಗೂ ಕೂಡ ಯಾರು ಆದಾಯವನ್ನ ಹೊಂದಿರ್ತಾರೋ 5 ಲಕ್ಷದವರೆಗೂ ಕೂಡ ಆದಾಯದವರು ಇನ್ನು ಮುಂದೆ ತೆರಿಗೆಯನ್ನ ಕಟ್ಟೋದಿಕ್ಕೆ ಇಲ್ಲ. ಅದರಲ್ಲೇ ಅಸಂಪ್ಷನ್ ಅನ್ನ ಕೂಡ ಕೊಡಲಾಗಿದೆ. ಇದನ್ನೇ ಮಧ್ಯಮ ವರ್ಗದ ಜನ ಕಾಯ್ತಾ ಇದ್ದಿದ್ದು. 5 ಲಕ್ಷದವರೆಗೆ ಆಗತ್ತಾ ಈ ಒಂದು ಮಿತಿಯನ್ನ ಜಾಸ್ತಿ ಮಾಡ್ತಾರಾ ಅನ್ನೋದನ್ನ ಮಧ್ಯಮದ ವರ್ಗದ ಜನ ಕಾಯ್ತಾ ಇದ್ರು. ಆ ಒಂದು ನಿರೀಕ್ಷೆ ಈಗ ಸತ್ಯ ಆಗಿದೆ. 5 ಲಕ್ಷದವರೆಗೆ ಆದಾಯ ತೆರಿಗೆಯನ್ನ ಕಟ್ಟೋದಿಕ್ಕೆ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ನಾವು ನೋಡ್ತಾ ಹೋಗೋದಾದ್ರೆ
ಈಗಾಗಲೇ 1.5 ಲಕ್ಷದವರೆಗೆ ಅದರಲ್ಲೂ ಕೂಡ 80D ವಿನಾಯಿತಿ 80D ವಿನಾಯಿತಿಯನ್ನು ಕೂಡ ಮುಂದುವರಿಸಲಾಗಿದೆ. 5 ಲಕ್ಷದವರೆಗೆ ಆದಾಯ ತೆರಿಗೆಯನ್ನು ಕೂಡ ಕಟ್ಟುವಂಗಿಲ್ಲ. ಮತ್ತೆ ನಾವು ನೋಡೋದಾದ್ರೆ 80D ಅಂದ್ರೆ 1.5 ಲಕ್ಷದವರೆಗೂ ಕೂಡ 80D ವಿನಾಯಿತಿಯನ್ನ ಮುಂದುವರಿಸಲಾಗಿದೆ. ಇದರ ಪ್ರಯೋಜನವನ್ನು ಕೂಡ ಮಧ್ಯಮ ವರ್ಗದವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದರ ಒಂದು ವಿನಾಯಿತಿಯನ್ನು ನಾವು ನೋಡೋದಾದ್ರೆ 1.5 ಲಕ್ಷದವರೆಗೂ ಕೂಡ ಈ ಒಂದು 80D ವಿನಾಯಿತಿಯನ್ನ ಕಂಟಿನ್ಯೂ ಮಾಡಲಾಗಿದೆ, ಅಂದ್ರೆ ಮುಂದುವರಿಸಲಾಗಿದೆ. ಹಾಗಾಗಿ ಮುಂದಿನ ಒಂದು ಅಂಶವನ್ನು ನಾವು ನೋಡ್ತಾ ಹೋಗೋದಾದ್ರೆ ಯಾರ್ಯಾರು ಇದರ ಲಾಭವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಕೇವಲ 5 ಲಕ್ಷದವರೆಗೆ ಮಾತ್ರ ಮಿತಿಯನ್ನು ಹೊಂದಿಲ್ಲ. ಮುಂದಿನ ಅಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಒಂದು ದಾಖಲಾತಿಗಳು ನಿಮ್ಮಲ್ಲಿ ಇದ್ರೆ, ಯಾವುದಾದ್ರೂ ಹೂಡಿಕೆ ಮಾಡಿರುವಂತಹ ದಾಖಲಾತಿಗಳು ನಿಮ್ಮಲ್ಲಿ ಇದ್ರೆ 6.5 ಲಕ್ಷದವರೆಗೂ ಕೂಡ ನೀವು ತೆರಿಗೆಯನ್ನ ಕಟ್ಟೋದಿಕ್ಕೆ ಇಲ್ಲ ಅನ್ನುವಂಥದ್ದು. 5 ಲಕ್ಷವರೆಗೆ ನೇರವಾದಂತಹ ತೆರಿಗೆ ಇಲ್ಲ ನಿಮಗೆ. ಒಂದು ವೇಳೆ ನಿಮ್ಮ ಹತ್ರ ಯಾವುದಾದ್ರೂ ಹೂಡಿಕೆ ಮಾಡಿರುವಂತಹ ದಾಖಲಾತಿಗಳು ಇದ್ರೆ, ಇನ್ವೆಸ್ಟ್ಮೆಂಟ್ ಪ್ರೂಫ್ಸ್ ಇದ್ರೆ, ಆ ಸಂದರ್ಭದಲ್ಲಿ ನೀವು 6.5 ಲಕ್ಷದವರೆಗೂ ಕೂಡ ನಿಮಗೆ ತೆರಿಗೆಯಿಂದ ವಿನಾಯಿತಿಯನ್ನ ಕೂಡ ಕೊಡಲಾಗಿದೆ. ಜೊತೆಗೆ ಇನ್ನು TDS ಮಿತಿಯಲ್ಲೂ ಕೂಡ ಏರಿಕೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನರ ನಿರೀಕ್ಷೆ ಕೂಡ ಇದ್ದಿದ್ದು TDS ಕತೆ ಏನು ಅನ್ನುವಂತಹ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು. TDS ಮಿತಿಯಲ್ಲೂ ಕೂಡ ಈಗಾಗಲೇ ಏರಿಕೆಯನ್ನ ಮಾಡಲಾಗಿದೆ ಈ ಸಲದ ಮೋದಿ ಬಜೆಟ್ ಅಲ್ಲಿ. ಮತ್ತೊಂದು ಅಂಶವನ್ನು ನಾವು ಈಗಾಗಲೇ ಗಮನಿಸಬೇಕು. ಮಧ್ಯಮ ವರ್ಗದವರಿಗೆ ಯಾವ ರೀತಿಯ ಬಂಪರ್ ಗಿಫ್ಟ್ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 40ರಿಂದ 50 ಸಾವಿರಕ್ಕೆ ಏರಿಕೆ ಕೂಡ ಮಾಡಲಾಗಿದೆ ಈ ಸಲದ ಒಂದು ಬಜೆಟ್ ನಲ್ಲಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನ 40 ಸಾವಿರದವರೆಗೆ ಈಗಾಗಲೇ ಮಿತಿಯನ್ನ ಹೇರಲಾಗಿತ್ತು. ಆದ್ರೆ ಅದನ್ನ ಈ ಸಲ 50 ಸಾವಿರಕ್ಕೆ ಕೂಡ ಏರಿಕೆ ಮಾಡಲಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಮಧ್ಯಮ ವರ್ಗದವರಿಗೆ ಯಾವ ರೀತಿಯಾದಂತಹ ಒಂದು ಗಿಫ್ಟ್ ಅನ್ನು ಕೂಡ ಈ ಸಲ ಮೋದಿಯ ಬಜೆಟ್ ಅಲ್ಲಿ ನೀಡಲಾಗಿದೆ ಅನ್ನೋದು. ಅಂಚೆ ಕಚೇರಿಗಳ ಠೇವಣಿ ಮೇಲಿನ TDS ನ ಮಿತಿಯನ್ನ ಕೂಡ ಈ ಒಂದು ಬಜೆಟ್ ಅಲ್ಲಿ ಏರಿಕೆ ಮಾಡಲಾಗಿದೆ. ಈಗಾಗಲೇ ಅಂಚೆ ಕಚೇರಿಗಳ ಠೇವಣಿ ಮೇಲಿನ TDS ಅನ್ನ ಕೂಡ ಜಾಸ್ತಿ ಮಾಡಲಾಗಿದೆ ಈ ಸಲದ ಒಂದು ಬಜೆಟ್ ಅಲ್ಲಿ. ಯಾವ ರೀತಿಯಾಗಿ ಈಗಾಗಲೇ ಠೇವಣಿಯನ್ನ ಇಡ್ತಾ ಇದ್ರು, ಅಂಚೆ ಕಚೇರಿಗಳ ಮೇಲೆ ಠೇವಣಿ ಇತ್ತು, ಆ ಒಂದು TDS ಏನು ಕಟ್ ಆಗ್ತಾ ಇತ್ತು ಅದರ ಒಂದು ಮಿತಿಯನ್ನ ಕೂಡ ಈ ಸಲ ಏರಿಕೆ ಮಾಡಲಾಗ್ತಾ ಇತ್ತು. ಮುಂದಿನ ಒಂದು ಅಂಶವನ್ನ ನಾವು ನೋಡೋದಾದ್ರೆ 10,000ದಿಂದ 40,000ಕ್ಕೆ ಈಗಾಗಲೇ ಏರಿಕೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಒಂದ್ ಕಡೆ ಬಾಡಿಗೆ ಮೇಲಿನ TDS ಮಿತಿಯನ್ನ ಕೂಡ ಈಗಾಗಲೇ ಏರಿಕೆ ಮಾಡಲಾಗಿದೆ. ಬಾಡಿಗೆ ಮೇಲಿನ TDS ಅನ್ನ ಕೂಡ ಆ ಒಂದು ಲಿಮಿಟೇಷನ್ ಅನ್ನ ಈ ಸಲ ಇನ್ಕ್ರೀಸ್ ಮಾಡಲಾಗಿರುವಂಥದ್ದು. ಇನ್ನು ಮನೆಯ ವಿಚಾರವನ್ನ ನಾವು ನೋಡಿದ್ರೆ ಆಗ್ಲೇ ನಾವು ಹೇಳ್ತಾ ಇದ್ದೆ ಬಾಡಿಗೆ ಮೇಲಿನ TDS ಮಿತಿಯನ್ನ ಕೂಡ ಈ ಸಲದ ಒಂದು ಬಜೆಟ್ ಅಲ್ಲಿ ಜಾಸ್ತಿ ಮಾಡಲಾಗಿದೆ. ಹಾಗೇನೆ ಸಾಕಷ್ಟು ಅಂಶಗಳು ಕೂಡ ಈ ಒಂದು ರೆಂಟ್ ಮನೆಯನ್ನು ಯಾರ್ಯಾರು ಹೊಂದ್ಕೊಂಡಿದ್ದಾರೋ ಅವರಿಗೆ ಸಾಕಷ್ಟು ಉಪಯೋಗವಾಗುವಂತಹ ಒಂದು ಅಂಶಗಳನ್ನು ಕೂಡ ಈ ಸಲದಲ್ಲಿ ಹಾಕಲಾಗಿದೆ. ಇನ್ನು 1.8 ಲಕ್ಷದಿಂದ 2.4 ಲಕ್ಷದವರೆಗೆ ಅಂದ್ರೆ 1,80,000ದಿಂದ 2,40,000 ರೂಪಾಯಿವರೆಗೂ ಕೂಡ ಈ ಒಂದು ಏರಿಕೆಯನ್ನ ಈ ಸಲದ ಒಂದು ಬಜೆಟ್ ನಲ್ಲಿ ಮಾಡಲಾಗಿದೆ. TDS ಮಿತಿಯನ್ನ ಏರಿಸಿರೋದನ್ನ ನಾವು ಗಮನಿಸೋದಿದ್ರೆ 1,80,000ದಿಂದ 2,40,000 ರೂಪಾಯಿವರೆಗೂ ಕೂಡ TDS ಮಿತಿಯನ್ನ ಏರಿಕೆ ಮಾಡಲಾಗಿದೆ. ಇನ್ನು ESI ಮಿತಿ ಇಲ್ಲಿವರೆಗೂ ಕೂಡ ಎಲ್ರಿಗೂ ಗೊತ್ತಿರುವ ಹಾಗೆ 15,000 ರೂಪಾಯಿ ESI ಲಿಮಿಟೇಷನ್ ಅನ್ನ ಇತ್ತು. ಅದನ್ನ ಕೂಡ ಈ ಸಲ ಇನ್ಕ್ರೀಸ್ ಮಾಡಲಾಗಿರೋದು 21,000 ರೂಪಾಯಿವರೆಗೂ ಕೂಡ ESI ಕವರೇಜ್ ಅನ್ನ ಈ ಸಲ ಏರಿಕೆ ಮಾಡಲಾಗಿದೆ. ಅದರ ಬೆನಿಫಿಟ್ ಅನ್ನು 21,000 ರೂಪಾಯಿ ಯಾರು ಸ್ಯಾಲರಿಯನ್ನು ಪಡ್ಕೊಳ್ತಾರೋ ಅಲ್ಲಿಯವರೆಗೂ ಸ್ಯಾಲರಿ ಪಡ್ಕೊಳ್ಳುವವರು ಕೂಡ ಅದರ ಉಪಯೋಗವನ್ನ ಪಡ್ಕೊಳ್ಬಹುದಾಗುತ್ತೆ. ಮುಂದಿನ ಅಂಶವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಕನಿಷ್ಠ ಪಿಂಚಣಿ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನ. ಪಿಂಚಣಿಗೆ ಏನಾಗುತ್ತೆ, ಪೆನ್ಷನ್ ವಿಚಾರ ಏನಾಗುತ್ತೆ ಅನ್ನುವಂಥದ್ದು. ಕನಿಷ್ಠ ಪಿಂಚಣಿಯನ್ನ 1,000 ರೂಪಾಯಿವರೆಗೂ ಕೂಡ ಈಗ ಈ ಸಲದ ಬಜೆಟ್ ನಲ್ಲಿ ನಿಗದಿ ಮಾಡಲಾಗಿದೆ. ಒಂದು ಫಿಕ್ಸ್ ಮಾಡಲಾಗಿದೆ. ಈ ಸಲದ ಬಜೆಟ್ ನಲ್ಲಿ ಪೆನ್ಷನ್ ಎಷ್ಟು ರೂಪಾಯಿಗೆ ನಿಗದಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಯಾರ್ಯಾರು ಪೆನ್ಷನ್ ಅನ್ನ ಪಡ್ಕೊಳ್ತಾ ಇದ್ರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಈ ಸಲ ಏನಾದ್ರೂ ಜಾಸ್ತಿ ಆಗುತ್ತಾ ಅಂತ ಹೇಳಿ ಕನಿಷ್ಠ ಪಿಂಚಣಿ 1,000 ರೂಪಾಯಿಗೆ ಈ ಸಲ ಫಿಕ್ಸ್ ಮಾಡಲಾಗಿರುವಂಥದ್ದು. ಇನ್ನು ಮುಂದಿನ ಅಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಪಿಂಚಣಿಯ ವಿಚಾರವನ್ನ ಕೂಡ ನಾವು ನೋಡಿದ್ರಿ. ಮುಂದಿನ ವಿಚಾರವನ್ನ ನೋಡೋದಾದ್ರೆ ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಇದ್ದಾರೋ ಅಸಂಘಟಿತ ಕಾರ್ಮಿಕರಿಗೆ ಕೂಡ ಮೆಗಾ ಪೆನ್ಷನ್ ಸ್ಕೀಮ್ ಅನ್ನ ಕೂಡ ಈಗಾಗಲೇ ಹಾಕಲಾಗಿದೆ. ಅಸಂಘಟಿತ ಕಾರ್ಮಿಕರಿಗೆ ಸಾಕಷ್ಟು ಪೆನ್ಷನ್ ನ ವಿಚಾರದಲ್ಲಿ ಕೂಡ ನಾವು ಗಮನಿಸೋದಾದ್ರೆ ಒಂದು ರೀತಿಯಲ್ಲಿ ಯಾವುದೇ ಸರಿಯಾದಂತಹ ಯೋಜನೆಗಳು ಕೂಡ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಯಾರ್ಯಾರು ಯುನೈಟೆಡ್ ಅಲ್ಲದೆ ಇರುವಂತಹ ಅಸಂಘಟಿತ ಕಾರ್ಮಿಕರು ಯಾರ್ಯಾರು ಇದ್ದಾರೋ, ಯೂನಿಟಿ ಇಲ್ಲದಂಥವ್ರು ಯಾರ್ಯಾರು ಇದ್ದಾರೋ ಅಂತಹ ಒಂದು ಅಸಂಘಟಿತ ಕಾರ್ಮಿಕರಿಗೆ ಮೆಗಾ ಪೆನ್ಷನ್ ಸ್ಕೀಮ್ ಅನ್ನು ಕೂಡ ಈ ಸಲದ ಒಂದು ಬಜೆಟ್ ನಲ್ಲಿ ನೀಡಲಾಗಿದೆ. ಇನ್ನು ಮುಂದಿನ ಅಂಶವನ್ನು ನಾವು ನೋಡ್ತಾ ಹೋಗೋದಾದ್ರೆ
15,000ಕ್ಕಿಂತ ಕಡಿಮೆ ಆದಾಯವನ್ನ ಯಾರು ಹೊಂದಿದಾರೋ ಅಥವಾ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಕಾರ್ಮಿಕರು ಯಾರ್ಯಾರು ಇದ್ದಾರೋ 15,000ಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿದಂತಹ ಕಾರ್ಮಿಕರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಮುಂದಿನ ಅಂಶವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಕಾರ್ಮಿಕರ ವಿಚಾರವನ್ನು ನಾವು ನೋಡಿದ್ರೆ ಮತ್ತೊಂದು ಕಡೆ 60 ವರ್ಷದ ನಂತರ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿಯನ್ನ ನೀಡುವಂತಹ ಯೋಜನೆಯನ್ನ ಕೂಡ ಈ ಸಲದ ಬಜೆಟ್ನಲ್ಲಿ ಹಾಕಲಾಗಿದೆ. 60 ವರ್ಷದ ನಂತರ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿಯನ್ನ ಈಗಾಗಲೇ ನಾವು ನೋಡಿದ್ವಿ 1,000 ರೂಪಾಯಿವರೆಗೆ ಫಿಕ್ಸ್ ಮಾಡಲಾಗಿತ್ತು. ಆದ್ರೆ ಯಾರು 60 ವರ್ಷದ ಮೇಲ್ಪಟ್ಟು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೋ ಅವರಿಗೆ 3,000 ರೂಪಾಯಿ ಪಿಂಚಣಿಯನ್ನ ನೀಡುವಂತಹ ಯೋಜನೆಯನ್ನ ಕೂಡ ಈ ಸಲದ ಬಜೆಟ್ ನಲ್ಲಿ ಹಾಕಿಕೊಳ್ಳಲಾಗಿದೆ. ಮುಂದಿನ ಅಂಶವನ್ನು ನಾವು ಗಮನಿಸೋದಾದ್ರೆ ಈಗಾಗಲೇ 60 ವರ್ಷದ ನಂತರ ತಿಂಗಳಿಗೆ 3,000 ರೂಪಾಯಿ ಆದ್ರೆ ಮತ್ತೊಂದು ಕಡೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಈ ಸಲ ಬಂಪರ್ ಗಿಫ್ಟ್ ಅನ್ನೇ ನರೇಂದ್ರ ಮೋದಿ ತನ್ನ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಾಕಷ್ಟು ಬಾರಿ ಪ್ರೊಟೆಸ್ಟ್ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಈ ಸಲದ ಬಜೆಟ್ ನಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. 50% ಅಂದ್ರೆ 50% ಹೆಚ್ಚಳ ವೇತನವನ್ನ ಕೂಡ ಮಾಡಲಾಗಿದೆ. ಈಗ ಪಡ್ಕೊಳ್ಳುವಂತಹ ವೇತನಕ್ಕಿಂತ ಮುಂದೆ 50% ವೇತನವನ್ನ ಅಥವಾ ಅವರ ವೇತನವನ್ನ ಹೆಚ್ಚಳ ಮಾಡಿ ಅನ್ನುವಂತಹ ಘೋಷಣೆಯನ್ನ ಈ ಸಲದ ಬಜೆಟ್ ನಲ್ಲೂ ಕೂಡ ಮಾಡಲಾಗಿದೆ. ಹಾಗಾಗಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಮೋದಿ ಬಂಪರ್ ಗಿಫ್ಟ್ ಅನ್ನೇ ಕೊಟ್ಟಿದ್ದಾರೆ ಅಂತಾನೆ ನಾವು ಗಮನಿಸಬೇಕಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರ ವೇತನದಲ್ಲಿ 50% ಜಾಸ್ತಿ ಮಾಡಲಾಗಿದೆ. ಹಾಗಾಗಿ ಈಗ ಇರುವಂತಹ ಸ್ಯಾಲರಿಗಿಂತ ಮುಂದಿನ ಸ್ಯಾಲರಿಯಲ್ಲಿ ಅವರ 50% ಜಾಸ್ತಿ ಸ್ಯಾಲರಿ ಸಿಗುತ್ತೆ. ಒಂದು ರೀತಿಯಲ್ಲಿ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಬಂಪರ್ ಗಿಫ್ಟ್ ಅನ್ನೇ ಪ್ರಧಾನಿ ನರೇಂದ್ರ ಮೋದಿ ತನ್ನ ಬಜೆಟ್ ನಲ್ಲಿ ನೀಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಗಮನಿಸ್ತಾ ಇದ್ದೀವಿ, ಪ್ರೊಟೆಸ್ಟ್ ಮಾಡಿರೋದಾಗಿರ್ಬೋದು, ಸಾಕಷ್ಟು ಬಾರಿ ತಮ್ಮ ಸ್ಯಾಲರಿಯನ್ನ ಜಾಸ್ತಿ ಮಾಡಿ ಗೌರವಧನವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು. ಆದ್ರೆ ಈ ಸಲದ ಬಜೆಟ್ ನಲ್ಲಿ ಈಗಾಗಲೇ 50% ಸ್ಯಾಲರಿಯನ್ನ ಅವರ ಗೌರವಧನವನ್ನ ಕೂಡ ಹೆಚ್ಚಳ ಮಾಡಿರೋದನ್ನ ನಾವು ಗಮನಿಸಬೇಕಾಗತ್ತೆ. ಇದು ಈಗಾಗಲೇ ಮಧ್ಯಮ ವರ್ಗಕ್ಕೆ ಯಾವ ರೀತಿಯಾಗಿ ಒಂದು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಮಧ್ಯಮ ವರ್ಗದವರು ಈ ಒಂದು ಬಜೆಟ್ ನಿಂದ ನಿರಾಳರಾಗಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು ನೋಡೋದಾದ್ರೆ ಆದಾಯ ತೆರಿಗೆಯಲ್ಲಿ ಯಾವ ರೀತಿಯಾಗಿ ಪಾವತಿದಾರರು ಬಂಪರ್ ಗಿಫ್ಟ್ ಅನ್ನ ಪಡ್ಕೊಂಡಿದ್ದಾರೆ ಆ ಒಂದು ಸ್ಲ್ಯಾಬ್ ನ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಆದಾಯ ತೆರಿಗೆ ಪಾವತಿದಾರರಿಗೆ ಬಂಪರ್ ಗಿಫ್ಟ್ ಈ ಸಲ ಅಂತ ಹೇಳಬೇಕಾಗುತ್ತೆ. 2018 ಮತ್ತು 19ರ ಒಂದು ಇಯರ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ನಾವು ಹೋಗೋದಾದ್ರೆ ಆ ಒಂದು ಲೆಕ್ಕಾಚಾರವನ್ನು ನಾವು ನೋಡೋದಾದ್ರೆ 5 ಲಕ್ಷದವರೆಗೆ ಇಲ್ಲಿಯವರೆಗೂ ಕೂಡ 2018ರಲ್ಲಿ 5 ಲಕ್ಷದವರೆಗೂ ಕೂಡ ಯಾರು ಆದಾಯವನ್ನ ಹೊಂದಿದ್ರು 2018ರಲ್ಲಿ ಅವರು 5% ಈಗಾಗಲೇ ತೆರಿಗೆಯನ್ನ ಪಾವತಿ ಮಾಡಬೇಕಾಗಿತ್ತು. ಆದ್ರೆ 2019ರಲ್ಲಿ 2019ರಿಂದ ಅಂದ್ರೆ ಇವತ್ತಿನಿಂದಲೇ ನಾವು ಗಮನಿಸೋದಾದ್ರೆ ಯಾವುದೇ ಆದಾಯ ತೆರಿಗೆಯನ್ನ ಪಾವತಿ ಮಾಡುವಂತಿಲ್ಲ. ಟಿಲ್ 5 lakhs ವರೆಗೂ 5% ಇಲ್ಲಿವರೆಗೂ ಕೂಡ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರು. ಇದು ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಎಲ್ಲರ ನಿರೀಕ್ಷೆ ಕೂಡ ಇದ್ದಿದ್ದು ಇದುವೆ. ಆ ನಂತರ 6.5 ಲಕ್ಷದಿಂದ 10 ಲಕ್ಷದವರೆಗೆ 2018ರಲ್ಲಿ 20% ತೆರಿಗೆಯನ್ನು ಪಾವತಿ ಮಾಡಬೇಕಾಗಿತ್ತು. ಅದರಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ. 2019ರಲ್ಲೂ ಕೂಡ ಅದೇ ರೀತಿಯಾದಂತಹ 20% ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಆಮೇಲೆ 10 ಲಕ್ಷಕ್ಕಿಂತ ಮೇಲ್ಪಟ್ಟವರು 10 ಲಕ್ಷಕ್ಕಿಂತ ಆದಾಯ ಹೊಂದಿರುವಂತಹವರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ 30% ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರು. 2019ರಲ್ಲೂ ಕೂಡ ಈಗಲೂ ಕೂಡ ಈ ಬಜೆಟ್ ಆದ ನಂತರ ಕೂಡ ಅವರು ಅದೇ ಪ್ರಮಾಣದಲ್ಲಿ 30% ಒಂದು ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿಲ್ಲ. ಹಾಗಾಗಿ ಯಾರ್ಯಾರು ಕಡಿಮೆ ಆದಾಯವನ್ನು ಹೊಂದಿದ್ರು ಅಥವಾ ಮಧ್ಯಮ ವರ್ಗದ ಆದಾಯವನ್ನ ಯಾರ್ಯಾರು ಪಡ್ಕೊಂಡಿದ್ದಾರೋ ತಲಾ 5 ಲಕ್ಷದವರೆಗೆ ವಾರ್ಷಿಕ ಆದಾಯವನ್ನ ಯಾರು ಪಡ್ಕೊಂಡಿದ್ದಾರೋ ಅವರಿಗೆ ಇದರಿಂದ ಬಹಳ ಲಾಭ ಆಗಿದೆ ಅಂತಾನೆ ಗಮನಿಸಬೇಕಾಗುತ್ತೆ. ಹಾಗಾಗಿ ತೆರಿಗೆದಾರರಿಗೆ ಯಾವ ರೀತಿಯಾಗಿ ನರೇಂದ್ರ ಮೋದಿ ಟ್ಯಾಕ್ಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ತೆರಿಗೆದಾರರಿಗೆ ಬಂಪರ್ ಗಿಫ್ಟ್ ಅನ್ನು ಈ ಸಲದ ಬಜೆಟ್ ನಲ್ಲಿ ನೀಡಲಾಗಿದೆ. ಈಗಾಗಲೇ ನಾವು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದೆ ಯಾವ ರೀತಿಯಾಗಿದೆ ಅಂದ್ರೆ 5 ಲಕ್ಷದವರೆಗೆ ಅಂತ ಹೇಳಿ. ಯಾವ ರೀತಿಯಾಗಿ ಇದು ನಾವು ಹಣದ ರೂಪದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ 5 ಲಕ್ಷದವರೆಗೆ ಇಲ್ಲಿಯವರೆಗೂ ಕೂಡ 2018ರಲ್ಲಿ ನಾವು ಪಾವತಿ ಮಾಡ್ತಾ ಇದ್ದಿದ್ದು ಅಥವಾ ಯಾರೇ 5 ಲಕ್ಷ ಆದಾಯ ಹೊಂದಿದವರು ಪಾವತಿ ಮಾಡ್ತಾ ಇದ್ದಿದ್ದಂಥದ್ದು 13,000 ರೂಪಾಯಿಯಷ್ಟು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರು. ಆದ್ರೆ ಈಗ ಯಾವುದೇ ಟ್ಯಾಕ್ಸ್ ಇಲ್ಲ 5 ಲಕ್ಷದವರೆಗೂ. ಹಾಗಾಗಿ ಯಾವುದೇ ತೆರಿಗೆಯನ್ನ 1 ರೂಪಾಯಿಯನ್ನು ಕೂಡ ಕಟ್ಟುವ ಹಾಗಿಲ್ಲ. 5 ಲಕ್ಷದವರೆಗೆ ಆದಾಯವನ್ನ ಯಾರು ಹೊಂದಿದ್ದಾರೋ ಅವರು
ಈಗ 7.5 ಲಕ್ಷದವರೆಗೂ ಕೂಡ ಯಾರ್ಯಾರು ಆದಾಯವನ್ನ ಹೊಂದಿದವರು 2018ರವರೆಗೂ 65,000 ರೂಪಾಯಿಯನ್ನ ತೆರಿಗೆ ಪಾವತಿ ಮಾಡ್ತಾ ಇದ್ರು. ಟಿಲ್ 7.5 ಲಕ್ಷದವರೆಗೂ ಕೂಡ ತೆರಿಗೆಯನ್ನ 7.5 ಲಕ್ಷದವರೆಗೂ ಕೂಡ ಆದಾಯವನ್ನು ಹೊಂದಿದವರು 2019ರ ನಂತರ ಕೇವಲ ಅವರು ಪಾವತಿ ಮಾಡಬೇಕಾದಂತಹ ಹಣ 49,920 ರೂಪಾಯಿ. 65,000ನ 49,000ಕ್ಕೆ ಈಗ ಇಳಿದಿದೆ. ಅವರ ಒಂದು ಆದಾಯ ತೆರಿಗೆಯನ್ನು ಕಟ್ಟುವಂತಹ ಹಣದ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದು. 10 ಲಕ್ಷದವರೆಗೂ 2018ರಲ್ಲಿ 1,17,000 ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿತ್ತು ಆದಾಯ ತೆರಿಗೆಗೆ. ಆದ್ರೆ ಇನ್ನು ಮುಂದೆ 99,840 ರೂಪಾಯಿಯನ್ನ ಪಾವತಿ ಮಾಡಿದ್ರೆ ಆಯ್ತು. ಹಾಗೇನೆ ನಾವು 10 ಲಕ್ಷದಿಂದ ಮೇಲ್ಪಟ್ಟು ನಾವು ಗಮನಿಸೋದಾದ್ರೆ 20 ಲಕ್ಷದವರೆಗೂ ಕೂಡ ಆದಾಯವನ್ನ ಹೊಂದಿದವರು ಎಷ್ಟು ಕಟ್ಟಬೇಕಾಗಿತ್ತು 2018ರಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ 4,29,000 ರೂಪಾಯಿಯನ್ನ ಇಲ್ಲಿಯವರೆಗೂ ಕೂಡ 20 ಲಕ್ಷಕ್ಕಿಂತಲೂ ಹೆಚ್ಚು ಅಂದ್ರೆ 20 ಲಕ್ಷದವರೆಗೂ ಕೂಡ ಆದಾಯವನ್ನ ಪಡ್ಕೊಂಡವರು ಒಂದು ತೆರಿಗೆಯನ್ನು ಪಾವತಿ ಮಾಡಬೇಕಾಗಿತ್ತು. 2019ರಲ್ಲಿ ಅಂದ್ರೆ ಇವತ್ತಿನ ಬಜೆಟ್ ನಂತರ ನಾವು ಗಮನಿಸೋದಾದ್ರೆ 4,02,000 ರೂಪಾಯಿಯನ್ನ ಪಾವತಿಸಿದ್ರೆ ಆಯ್ತು. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಂತಹ ಬಜೆಟ್ ಇದು. ಹಾಗಾಗಿ ಈ ಸಲ ಜನಪ್ರಿಯ ಬಜೆಟ್ ಅನ್ನೇ ಮಂಡಿಸ್ತಾರಾ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಅದೇ ರೀತಿಯಾಗಿ ಜನಪರ ಬಜೆಟ್ ಅನ್ನ ಈ ಸಲ ನರೇಂದ್ರ ಮೋದಿ ಅವರು ಈ ಸಲ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ರೈತಾಪಿ ವರ್ಗಕ್ಕೆ, ಕಾರ್ಮಿಕ ವರ್ಗಕ್ಕೆ, ಮಧ್ಯಮ ವರ್ಗದವರಿಗೆ ಈ ಸಲದ ಬಜೆಟ್ ನಲ್ಲಿ ಬಂಪರ್ ಗಿಫ್ಟ್ ಅನ್ನೇ ಕೂಡ ಕೊಟ್ಟಿದ್ದಾರೆ. ತೆರಿಗೆದಾರರು ಯಾರ್ಯಾರು ಇದ್ದಾರೋ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. 5 ಲಕ್ಷದವರೆಗೆ ಏನಾದ್ರು ಅಸಂಪ್ಷನ್ ಅನ್ನ ಕೊಡ್ತಾರಾ, ಅದುವೇ ಈ ಸಲ ಎಲ್ಲಾ ಕಡೆ ಚರ್ಚೆಗೆ ಬರ್ತಾ ಇದ್ದಿದ್ದು. ಹಾಗಾಗಿ ಆ ಒಂದು ನಿರೀಕ್ಷೆ ಕೂಡ ಸತ್ಯ ಆಗಿದೆ. ಎಸ್.